ನಿಮ್ಮ ಆಶೀರ್ವಾದ ಮತ್ತೆ ಆರೈಕೆ ಇದುವರೆಗೂ ನಮ್ಮ ಮೇಲೆ ಇದೆ, ಇನ್ನು ಮುಂದಕ್ಕೂ ಇರಲಿ ಅಂತ ನಾನು ಆಶಿಸ್ತಾ ಇದ್ದೀನಿ. ನಾವು ಇವಾಗ ಏನಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ಎಲ್ಲ ಗೊತ್ತು ನಿಮಗೆ. ನಮ್ಮ ಬಾಸ್ ಸಿನಿಮಾ ಸ್ಟೇ ಆಗಿತ್ತು. ನಾವು ಸಿನಿಮಾ ರಿಲೀಸ್ ಮಾಡಬಾರ್ದು, ಯಾವುದೇ ಪಬ್ಲಿಸಿಟಿ ಆಗಲಿ ಮತ್ತೊಂದು ಆಗಲಿ, ಸಾಂಗ್ ರಿಲೀಸ್ ಮಾಡಿದ್ವಿ. ರಿಲೀಸ್ ಮಾಡಿದ ಮರುದಿನನೇ ನಮಗೆ ಸ್ಟೇ ಬಂತು. ಯಾವುದೇ ರೀತಿಯಾದಂಥ ಪ್ರಮೋಷನ್ಸ್ ಆಗಲಿ, ಮಾರ್ಕೆಟಿಂಗ್ ಆಗಲಿ, ಹಣಕಾಸಿನ ವ್ಯವಹಾರ ಆಗಲಿ ಯಾವುದೂ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸ್ಟೇ ಬಂದಿತ್ತು ನಮಗೆ. ಆಕ್ಚುಲಿ ಲಾಸ್ಟ್ ಮಂತೇ ವೆಕೇಟ್ ಆಗಬೇಕಾಗಿತ್ತು. ಕೋರ್ಟ್ ಹಾಲಿಡೇ ಇರೋದ್ರಿಂದ 1 ತಿಂಗಳು ಹಾಲಿಡೇ ಇತ್ತು. 1 ತಿಂಗಳು ಹಾಲಿಡೇ ಇರೋದ್ರಿಂದ ಈ ಸೆಕೆಂಡಿಗೆ ನಮಗೆ ವೆಕೇಟ್ ಆಯಿತು. ಅದ್ರ ಬಗ್ಗೆ ಹೆಚ್ಚಾಗಿ ನಮ್ಮ ಡೈರೆಕ್ಟರ್ ಮಾತಾಡ್ತಾರೆ ಇವಾಗ. ನಮಸ್ಕಾರ ಎಲ್ಲರಿಗೂ. ಬಾಸ್ ಸಿನಿಮಾದ ಡೈರೆಕ್ಟರ್ ನಾನು ಮಾತಾಡೋದು. ಇವತ್ತಿನ ಪತ್ರಿಕಾಗೋಷ್ಠಿ ಕರೆದಿರೋ ಮುಖ್ಯ ಉದ್ದೇಶ ಏನಂದರೆ, ಬಾಸ್ ಸಿನಿಮಾದ ಮೇಲೆ ಶ್ರೀಯುತ ದರ್ಶನ್ ಸರ್ ಅವರು ಮತ್ತು ವಿಜಯಲಕ್ಷ್ಮಿ ಮೇಡಮ್ ಅವರು ಬೆಂಗಳೂರು ನಗರ ಸಿವಿಲ್ ನ್ಯಾಯಾಲಯದಲ್ಲಿ ಒಂದು OS ನಂಬರ್ 2151/2026 ಅಂತ ಸಿವಿಲ್ ಸೂಟ್ ಹಾಕಿದರು. ಪ್ರತಿವಾದಿ 1 ಸಿರಿ ಪ್ರೊಡಕ್ಷನ್ ಮಾಡಿದರು. ಪ್ರತಿವಾದಿ ನಂಬರ್ 2 ನಾನು, ಡೈರೆಕ್ಟರ್ ಲವಾವಿ. ಪ್ರತಿವಾದಿ ನಂಬರ್ 3 ಸೆನ್ಸಾರ್ ಬೋರ್ಡು, ಮತ್ತು 4 ಕರ್ನಾಟಕ ಫಿಲಮ್ ಚೇಂಬರ್ ಕಾಮರ್ಸು, ಮತ್ತು ಇನ್ನು ಮಿಕ್ಕಂತೆ ಗೂಗಲ್ಲು, ಯೂಟ್ಯೂಬು ಮತ್ತು ಕೆಲವು ಮಾಧ್ಯಮಗಳು ಮತ್ತು ಪ್ರಿಂಟ್ ಮೀಡಿಯಾ ಇದನ್ನು ಮಾಡಿದರು. ಇವರು ಯಾವತ್ತು ಫೈಲಿಂಗ್ ಕೇಸ್ ಮಾಡ್ತಾರೆ ಅಂದರೆ 25/3/2026 ಒಂದು ಇಂಜೆಕ್ಷನ್ ಸೂಟ್ ಹಾಕ್ತಾರೆ. ವಾದಿ ಬಂದು ದರ್ಶನ್ ಸರ್ ಅವರು, ಮತ್ತು ವಿಜಯಲಕ್ಷ್ಮಿ ದರ್ಶನ್ನು 2ನೇ ವಾದಿ ಆಗಿರ್ತಾರೆ. ಸೊ ಬೆಂಗಳೂರು ಸಿಟಿ ಸಿವಿಲ್ ಆ್ಯಂಡ್ ಸೆಷನ್ ಜಡ್ಜ್ ಕೋರ್ಟ್ CCH 16 ಇವರು ತಡೆಯಾಜ್ಞೆ ಕೊಡ್ತಾರೆ. 27ನೇ ತಾರೀಕು ತಡೆಯಾಜ್ಞೆ ಕೊಟ್ಟು ಯಾವುದೇ ಸಿನಿಮಾನ ನಾವು ಎಲ್ಲೇ ಆಗಲಿ ಪ್ರಚಾರ ಮಾಡೋಂಗಿಲ್ಲ, ಸೋಷಿಯಲ್ ಮೀಡಿಯಾ ಆಗಲಿ ಅಥವಾ ಎಲೆಕ್ಟ್ರಾನಿಕ್ ಪ್ರಿಂಟ್ ಯಾವುದೇ ಮೀಡಿಯಾದಲ್ಲಿ ಮಾಡೋ ಹಾಗಿಲ್ಲ ಅಂತ ಹೇಳ್ತಾರೆ. ಜೊತೆಗೆ OTTಲೂ ಸ್ಟ್ರೀಮಿಂಗ್ ಮಾಡೋಂಗಿಲ್ಲ, ಮತ್ತು ಯಾವುದು ಥಿಯೇಟ್ರಿಕಲ್ಲೂ ರಿಲೀಸ್ ಮಾಡೋಂಗಿಲ್ಲ ಅಂತ ಕೊಡ್ತಾರೆ. ಸೊ ಕೊಟ್ಟಾದಾದ್ಮೇಲೆ ನಾವು ನಮ್ಮ ವಕೀಲರಾದ ಹಿರಿಯ ವಕೀಲರಾದ ಮತ್ತು ನಮ್ಮ ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷರಾದ ವಿವೇಕ್ ಸುಬ್ಬಾರೆಡ್ಡಿ ಸರ್ನ ಎಂಗೇಜ್ ಮಾಡ್ತೇವೆ. ಸೊ ಎಂಗೇಜ್ ಮಾಡಾದಾದ್ಮೇಲೆ ಅವರು ಅಬ್ಜೆಕ್ಷನ್ ಮಾಡ್ತಾರೆ. ಅಬ್ಜೆಕ್ಷನ್ ಹಾಕಿ ಎಲ್ಲ ಆದಾದ್ಮೇಲೆ ನಮಗೂ ಮತ್ತು ಅವ್ರಿಗೂ ಆರ್ಗ್ಯುಮೆಂಟ್ ಆಗುತ್ತೆ. ನಂತರ ಆರ್ಡ್ರಸ್ಗೆ ಪೋಸ್ಟ್ಪೋನ್ ಆಗುತ್ತೆ. ಇವತ್ತು ಏನು ದರ್ಶನ್ ಸರ್ ಮತ್ತು ವಿಜಯಲಕ್ಷ್ಮಿ ಮೇಡಮ್ ಅವರು ನಮ್ಮ ಮೇಲೆ ಬಾಸ್ ಚಲನಚಿತ್ರ ರಿಲೀಸ್ ಆಗಬಾರ್ದು ಅಂತ ಮಾಡಿದ್ರು, ಆ ಸ್ಟೇನ ಮೊನ್ನೆ 2/6 ತೆರವುಗೊಳಿಸಿದೆ ನ್ಯಾಯಾಲಯ. ಸೊ ನೀವು ಸಿನಿಮಾ ಬಿಡುಗಡೆ ಮಾಡ್ಬೋದು ಅಂತ. ಇಲ್ಲಿ ಇವರ ಕ್ಲೈಂಟಲ್ಲಿ ಏನು ವಾದ ಪತ್ರದಲ್ಲಿ ಏನು ಏನು ಫ್ಯಾಕ್ಟ್ ಆಫ್ ದಿ ಕೇಸ್ ಇತ್ತು ಅಂದರೆ, ಇದು ಸ್ಪೆಷಲ್ CC ನಂಬರ್ 131/2024 ಏನು ರೇಣುಕಾಸ್ವಾಮಿ ಅವರ ಹತ್ಯೆ ಆಗಿರುತ್ತೆ, ಆ ಪ್ರಕರಣ ತಗೊಂಡು ನಾವು ಸಿನಿಮಾ ಮಾಡಿದ್ದೇವೆ, ಮತ್ತು ಪರ್ಸ್ನಲ್ ಲೈಫ್ ಬಗ್ಗೆ ದರ್ಶನ್ ಸರ್ ಪರ್ಸ್ನಲ್ ಲೈಫ್ ಬಗ್ಗೆ ಮಾಡಿದ್ದೀರಾ ಅಂತ ಹೇಳ್ತು. ನಮ್ಮ ನಿಲುವಿತ್ತು, ನಾವು ಮೊದಲೇ ಹೇಳಿದ ಹಾಗೆ ಯಾವುದೇ ಕಾರಣಕ್ಕೂ ನಾವು ಆ ಪ್ರಕರಣ ತಗೊಂಡು ಸಿನಿಮಾ ಮಾಡಿಲ್ಲ. ಇದು ಒಬ್ಬ ಡೈರೆಕ್ಟರ್ನ ಕಾಲ್ಪನಿಕ ಕತೆ ಅಂತ ಹೇಳಿ, ಹಾಗಾದರೂ ಅವರು ನಮ್ಮ ಫಸ್ಟ್ ಲುಕ್ ಏನು ಬಿಟ್ಟಿದ್ದೋ ಆ ಫಸ್ಟ್ ಲುಕ್ಕನ್ನು ಅದ್ರ ಬೇಸ್ ಮೇಲೆ ಸ್ಟೇ ತೊಗೊಂಡಿದ್ರು. ನಂತರ ನಾವು ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟು, ಇದು ಆ ಸಿನಿಮಾ ಅಲ್ಲ, ನಮ್ಮ ಏನು ಫ್ರೀಡಮ್ ಆಫ್ ಸ್ಪೀಚ್ ಇದೆ ಒಬ್ಬ ನಿರ್ದೇಶಕನಿಗೆ, ಸೊ ಅದರ ಮೇಲೆ ನಾವು ಕಥೆಯನ್ನು ಮಾಡಿದ್ದೇವೆ. ಸೊ ಅದನ್ನು ನಾವು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿ ಕೊಟ್ಟಾದಾದ್ಮೇಲೆ ಸ್ಟೇ ತೆರವಾಗಿದೆ.
ಜೊತೆಗೆ ನಮ್ಮ ಸಿನಿಮಾ ಬಿಡುಗಡೆಗೆ ನ್ಯಾಯಾಲಯ ಅನುಮತಿ ಕೊಟ್ಟೈತೆ. ಸರ್, ನಾವು ಕೋರ್ಟ್ಗೆ ಮನವರಿಕೆ ಏನು ಮಾಡಿಕೊಟ್ಟು ಅಂದರೆ, ಇವರು ಹೇಳಿದರು ಇದು ದರ್ಶನ್ ಸರ್ ಅವರ ಪರ್ಸ್ನಲ್ ಲೈಫ್ಗೆ ಎಲ್ಲೋ ಹತ್ರ ಆಗ್ತಾ ಇದೆ, ಕೆಲವು ಸೀನ್ಗಳು ಮತ್ತು ಫಸ್ಟ್ ಲುಕ್ಕಲ್ಲಿ ಏನು ಇದೆ ಅದೆಲ್ಲ ಅಂತ ಹೇಳಿ ನಾವು ಕೋರ್ಟ್ಗೆ ಒಂದು ಮನವರಿಕೆ ಮಾಡ್ದೋ. ಸೊ ಈ ಆಲ್ರೆಡಿ ಸೆನ್ಸಾರ್ ಬೋರ್ಡ್ ನೋಡಿದ್ದಾರೆ, ಸೆನ್ಸಾರ್ ನೋಡಿ ನಮಗೆ U/A ಕೊಟ್ಟಿದ್ದಾರೆ. ಸೊ ನಾವು ಫಸ್ಟ್ ಫಿಕ್ಷನಲ್ ಅಂತ ಇದರಲ್ಲಿ ಡಿಸ್ಕ್ಲೈಮರಲ್ಲಿ ಹಾಕ್ತೀವಿ, ಹಾಗಾಗಿ ಅದು ಬರೋದಿಲ್ಲ ಅಂತ ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟು, ಜೊತೆಗೆ ಇಲ್ಲೇನಾಗುತ್ತೆ ಅಂದರೆ ಒಂದು ಟೆಕ್ನಿಕಲ್ ಪಾಯಿಂಟ್ಸ್ ಇರ್ತೈತೆ. ದರ್ಶನ್ ಸರ್ ಅವರು ವಕಾಲತ್ಗೆ ಸಿಗ್ನೇಚರ್ ಹಾಕಿರ್ತಾರೆ, ಕ್ಲೈಂಟ್ಗಲ್ಲಿ ಯಾವುದಿಗೂ ಪೇಜಲ್ಲಿ ಇರಲಿಲ್ಲ. ನಾವು ಟೆಕ್ನಿಕಲ್ ಗ್ರೌಂಡ್ಸ್ ಅದೊಂದು ಹಿಡ್ದು, ಸೊ ಹಾಗಾಗಿ ಆ ಗ್ರೌಂಡ್ಸನ್ನು ಕನ್ಸಿಡರ್ ಮಾಡಿದ್ದಾರೆ. ಮತ್ತು ಟೆಕ್ನಿಕಲ್ ಗ್ರೌಂಡ್ಸ್ ಸೋ ಮೆನಿ ಮಿಸ್ಟೇಕ್ ಇದೆ. ಈಗ ಸೆಕ್ಷನ್ 80 ಕೆಳಗಡೆ ಸೆನ್ಸಾರ್ ಬೋರ್ಡ್ ಅವ್ರಿಗೆ ಫಸ್ಟೇ ನೋಟಿಸ್ ಕೊಡಬೇಕಾಯಿತು, ಅದನ್ನು ಕೂಡ ಅವ್ರು ಕೊಟ್ಟಿರಲಿಲ್ಲ. ಸೊ ಆ ಪಾಯಿಂಟ್ಸ್ಗಳನ್ನೆಲ್ಲ ನಾವು ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟು, ಸೊ ಕೋರ್ಟು ಟೆಕ್ನಿಕಲ್ ಗೌರ್ಮೆಂಟ್ ಇವರು ಮಾಡಿರೋಂಥದ್ದು ಈಗ ಸದ್ಯಕ್ಕೆ ನಮ್ಮ ಹೈಯೇನ ಅವ್ರು ಏನು ಸ್ಟೇ ತೊಗೊಂಡಿದ್ರು ಒಂದು ಹೈಯೇ ಹಾಕಿ ಸಿನಿಮಾ ಎಲ್ಲೂ ಕೂಡ ಬಿಡುಗಡೆ ಆಗಬಾರ್ದು ಅಂತ ಅದು ತೆರವುಗೊಳಿಸಿದೆ.